ಹೇಳಿ ಡಾಕ್ಟ್ರೆ, ಅಮ್ಮಂಗೆ ಏನಾಗೈತೆ ಅಂತ. ನೀವು ಹೇಳ್ದಾಗೆ ಇವ್ರಿಗೆ ಸರಿಯಾದ ಟೈಮ್ಗೆ ಊಟ ನೀರು ಏನೂ ಸಿಗದೇ ಇರೋದ್ರಿಂದ ಹೊಟ್ಟೆಯಲ್ಲಿ ಅಲ್ಸರ್ ಆಗಿದೆ. ಕೂತ್ ಕಡೆನೇ ಕೂತಿರೋದ್ರಿಂದ ಕೈಕಾಲುಗಳೆಲ್ಲ ಹಿಡ್ದಂಗೆ ಆಗಿದೆ, ನರಗಳೆಲ್ಲ ವೀಕ್ ಆಗಿದೆ. ಜೊತೆಗೆ ರಕ್ತ ಹೆಪ್ಪಕಟ್ಟಿರೋದ್ರಿಂದ ಲೈಟಾಗಿ ಇನ್ಫೆಕ್ಷನ್ ಆಗಿರೋ ಥರ ಕಾಣಿಸ್ತಾ ಇದೆ. ಅದಕ್ಕೇನಾದರೂ ಆಪ್ರೇಷನ್ ಮಾಡಬೇಕೆ? ಹಾಗೇನೂ ಇಲ್ಲ, ನಾನು ಬರ್ದ್ಕೊಡೋ ಆಯಿಂಟ್ಮೆಂಟು ಮಾತ್ರೆಗಳನ್ನ ಕೊಡಿ. ಸ್ವಲ್ಪ ದಿವಸದಲ್ಲಿ ಎಲ್ಲ ಸರಿ ಹೋಗುತ್ತೆ, ಭಯ ಪಡೋ ಅಂಥದ್ದೇನೂ ಇಲ್ಲ. ಸದ್ಯಕ್ಕೆ ಯಾವ ತೊಂದರೆನೂ ಇಲ್ಲ. ವರ್ಷಾನುಗಟ್ಟಲೆ ಒಂದೇ ಕಡೆ ಕೂತಿರೋರಿಗೆ ತಮ್ಮ ಸುತ್ತಮುತ್ತ ಏನಾಗಿದೆ ಏನಾಗ್ತಿದೆ ಅನ್ನೋ ಅರಿವು ಇರೋದಿಲ್ಲ. ಈಗ ಅವರಲ್ಲಿ ಒಂದು ರೀತಿ ಖಿನ್ನತೆ ಆವರಿಸ್ಕೊಂಡಿದೆ. ಈಗ ಅವ್ರಿಗಾಗಿರೋದು ಅದೇ. ಅದಕ್ಕೆ ಯಾರನ್ನಾರು ನೋಡಿದ್ರೆ ಭಯ ಪಡ್ತಾರೆ. ಇದೊಂಥರ ಸಿಂಡ್ರಮ್. ಅವ್ರು ಈಗಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ. ನೀವು ಹೊರ್ಗಿನ ಜನಗಳ ಜೊತೆ ಬೆರೆಯೋದಕ್ಕೆ ಬಿಟ್ಟರೆ ಸ್ವಲ್ಪ ದಿನಗಳಾದಮೇಲೆ ಚೇತರಿಸ್ಕೋಬೋದು. ಜೊತೆಗೆ ಅವ್ರಿಗೆ ಯಾವುದೇ ರೀತಿ ಆಘಾತಕಾರಿ ವಿಷಯಗಳನ್ನೂ ಹೇಳಬೇಡಿ. ಸಾಧ್ಯವಾದಷ್ಟು ಅವ್ರ ಜೊತೆಗೆ ಇದ್ದು ಖುಷಿಯಾಗಿರೋ ಥರ ನೋಡ್ಕೊಡಿ. ನಾನು ಬರ್ಕೊಟ್ಟಿರೋ ಟ್ಯಾಬ್ಲೆಟ್ಸ್ಗಳನ್ನ ಕೊಡಿ. ಅದು ಅವ್ರ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ, ಟೆನ್ಷನ್ ಆಗದೆ ಇರೋದಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಇನ್ನೊಂದು 15 ದಿವಸ ಬಿಟ್ಟು ಕರ್ಕೊಂಡು ಬನ್ನಿ, ಹೇಗೆ ಇಂಪ್ರೂವ್ ಆಗಿದ್ದಾರೆ ಅಂತ ಒಂದು ಸಲ ನೋಡೋಣ. ಸರಿ ಡಾಕ್ಟ್ರೆ, ನಿಮ್ಮಿಂದ ಸ್ಯಾನೆ ಉಪಕಾರ ಆಯಿತು. ಇದರಲ್ಲಿ ಉಪಕಾರ ಏನು ಬಂತು? ಇದು ನನ್ನ ಕರ್ತವ್ಯ. ಅಮ್ಮ, ನಿಮ್ಗೇನೂ ಆಗಲ್ಲ, ಹುಷಾರಾಗಿರಿ. ಮಗ ಸೊಸೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ, ಸರಿನಾ? ನೀವಿನ್ನು ಕರ್ಕೊಂಡು ಹೊಡ್ಬೋದು. ಹಾಂ, ನೀವು ತಲೆ ಕೆಡಿಸ್ಕೊಬೇಡ್ರಿ, ಆಫೀಸಲ್ಲಿ ಬಂದು ಮಾತಾಡ್ತೀನಿ. ಹಾಂ, ಅವೆಲ್ಲ ಮಾಮೂಲು ರೀ. ನಾನು ನಿಮ್ಗೆ ಫೋನ್ ಮಾಡ್ತೀನಿ. ಹಾಂ, ಏನ ನೊಂದು ಬಂದಿರೋ ಒಂದು ಹೆಣ್ಣಿಗೆ ಈ ರೀತಿ ಎಲ್ಲ ಉಪದೇಶ ಮಾಡ್ತಿರಲ್ಲ ನೀವು, ಯಾಕ್ರಿ? ಏನು ನಿಮ್ಮ ಉದ್ದೇಶ? ಇಷ್ಟೋ ತನಕ ಅವರು ಬುದ್ಧಿ ಹೇಳಿದ್ದಾಯ್ತು, ಈಗ ನೀನು ಬುದ್ಧಿ ಹೇಳ್ತಿದ್ಯಾ? ಜೀವನದಲ್ಲಿ ಬರೀ ಇನ್ನೊಬ್ರು ಮಾತು ಕೇಳುವಾಗ ಆಗೋಯ್ತು. ಅಯ್ಯೋ ನಮ್ಮ ಮಾತುಗಳನ್ನೆಲ್ಲ ಕೇಳಿದಿದ್ರೆ ನೀವು ಹೀಗಾಗ್ತಿರ್ಲಿಲ್ಲ ರೀ. ನಮ್ಮ ಮಾತನ್ನ ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ದೆ ಇರೋರ ಥರ ಓಡಾಡ್ತಾ ಇರ್ತೀರಲ್ಲ, ಅದಕ್ಕೆ ನೀವು ಹಿಂಗಾಗಿದ್ದು ಅಲ್ಲ ರೀ. ಜಾನು ಅವಳನ್ನ ಬಿಟ್ಬಿಟ್ಟು ಇಲ್ಲಿ ನಮ್ಮ ಜೊತೆ ಇರೋದಕ್ಕೆ ಅಂತ ಬಂದರೆ ಮತ್ತೆ ಹೋಗಿ ಅವನ ಜೊತೆನೇ ಜೀವನ ಮಾಡು ಅಂತ ಹೇಳ್ತಿರಲ್ಲ ನೀವು. ಏನ್ರಿ ನಿಮ್ಮ ಉದ್ದೇಶ? ಯಾಕೆ ಹಾಗೆಲ್ಲ ಮಾತಾಡ್ತಿದ್ದೀರಾ? ಇಷ್ಟು ವರ್ಷ ನನ್ನ ಜೊತೆ ಸಂಸಾರ ಮಾಡಿದ್ಯಾ, ಇಷ್ಟೇ ನೀನು ಅರ್ಥ ಮಾಡ್ಕೊಂಡಿರೋದು? ನೋಡೆ, ಜಾನು ಬಾಳು ಚೆನ್ನಾಗಿರಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಅವಳು ಬಾಳನ್ನ ಹಾಳು ಮಾಡೋ ಉದ್ದೇಶ ನನಗಿಲ್ಲ. ಹೌದು, ಅವನ ಜೊತೆ ಚೆನ್ನಾಗಿರೋದಕ್ಕೆ ಆಗೋದಿಲ್ಲ ಅಂತ ತಾನೆ ಅವಳು ಅವನನ್ನು ಬಿಟ್ಟು ಬಂದಿದ್ದು. ಆದರೂ ನೀವು ಅವನ ಜೊತೆನೇ ಹೋಗೋ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ, ಹೀಗನಾ ನೀವು ಅವಳು ಸುಖನ ಬಯಸೋದು? ನೋಡೆ, ಜಾನ್ವಿ ಇನ್ನೂ ಚಿಕ್ಕವಳು, ಅವಳಿಗೇನು ಗೊತ್ತಾಗಲ್ಲ. ಈ ಸಂಸಾರ ಆದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ, ಅದನ್ನೆಲ್ಲ ಸಹಿಸ್ಕೊಂಡು ಹೋಗ್ಬೇಕಪ್ಪ. ಈ ನೋಡೆ, ನಾನು ನೀನು ಇಬ್ಬರು ಜಗಳಾಡಿ, ನೀನು ಮನೆ ಬಿಟ್ಟು ಹೋದಿ, ನಾನು ಬಂದು ಸಾರಿ ಕೇಳಿಲ್ವಾ, ನೀನು ಬರಲಿಲ್ವಾ? ಹಾಗೆ ಅಹಂ ಅನ್ನೋದನ್ನು ಬಿಟ್ಟರೆ ಸಂಸಾರ ಜೀವನ ಎಲ್ಲ ಚೆನ್ನಾಗಿರುತ್ತೆ. ನಾನು ನೀವು ಜಗಳ ಆಡ್ತಿದ್ದಿದ್ದೆ ಬೇರೆ ವಿಷಯಕ್ಕೆ, ಜಾನು ಹೀಗೆ ನಡ್ಕೋತಾ ಇರೋದು ಬೇರೆ ವಿಷಯಕ್ಕೆ ರೀ. ನಾನು ನೀವು ಜಗಳ ಆಡ್ತಾ ಇದ್ದಿದ್ದು ಮನೆಯವರಿಗೋಸ್ಕರ, ಆದರೆ ಜಾನು ಅವನ ಜೊತೆ ಅಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ತಾ ಇರೋವಾಗ ಮತ್ತೆ ಅವನ ಜೊತೆನೇ ಅವನ್ನ ಕಳಿಸಿ ಏನು ಅವನ್ನ ಸಾಯಿಸ್ಬೇಕು ಅಂದ್ಕೊಂಡಿದ್ದೀರಾ ನೀವು? ನಾನಲ್ಲೇ ಅವಳು ಸಾಯಲಿ ಅಂತ ಹೇಳಿದೆ. ಆಗಿರೋ ತಪ್ಪುಗಳನ್ನು ತಿದ್ದುಕೊಂಡು ಇಬ್ಬರು ಒಟ್ಟಿಗೆ ಚೆನ್ನಾಗಿ ಸಂಸಾರ ಮಾಡಲಿ ಅಂತ ಹೇಳ್ತಿರೋದು. ಹೌದೌದು. ಅಲ್ಲ ರೀ, ಒಡೆದೋಗಿರೋ ಕನ್ನಡಿನ ಕೂಡಿಸಿ ಮತ್ತೆ ಒಂದು ಮಾಡೋಕ್ಕಾಗತ್ತಾ? ಒಂದು ವಸ್ತುನೇ ಕೂಡ್ಸೋಕ್ಕಾಗಲ್ಲ ಅಂದಮೇಲೆ ಒಡೆದೋಗಿರೋ ಮನಸ್ಸುಗಳನ್ನ ಕೂಡ್ಸೋಕ್ಕಾಗತ್ತೇನ್ರಿ? ಜಾನು ಇಷ್ಟು ವರ್ಷ ಅವನನ್ನು ಕಟ್ಕೊಂಡು ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿ ನರಳ್ತಾ ಇದ್ರು ನಮ್ಮ ಹತ್ರ ಒಂದು ಮಾತು ಹೇಳ್ಕೊಳ್ಳಿಲ್ಲ. ಈಗ ಅದಕ್ಕೆಲ್ಲ ಒಂದು ಅಂತ್ಯ ಹಾಡಿ ಇಲ್ಲಿ ಬಂದಿರೋವಾಗ ಮತ್ತೆ ಅವನ ಜೊತೆನೇ ಹೋಗು ಅನ್ನೋ ಥರ ನೀವು ಮಾತಾಡ್ತಿದ್ದೀರಲ್ಲ. ಮಾಡ್ತಾ ಇರೋದನ್ನ ನೋಡಿದ್ರೆ ನಿಮ್ಮ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಇವಳಿಗೆ ನಾನು ಜಯನ್ ಜೊತೆ ಕೈ ಜೋಡಿಸಿರೋದೇನಾದರೂ ಗೊತ್ತಾಗ್ಬಿಟ್ಟಿದ್ಯಾ? ನೋಡಿದ್ರಾ ಕಳ್ಳನ ಮನಸ್ಸು ಹುಳ್ಳುಳ್ಗೆ ಅನ್ನೋ ಹಾಗೆ ನಾನೇನೋ ವಿಷಯ ಹೇಳಿದ ತಕ್ಷಣ ನೀವು ಮತ್ತೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದೀರಾ. ಇದರಿಂದನೇ ಗೊತ್ತಾಗುತ್ತೆ ನಾನು ಅನ್ಕೊಂಡಿರೋದೆಲ್ಲ ಸತ್ಯ ಅಂತ. ಏನು ಹೇಳ್ತಿದ್ಯಾ ನೀನು? ಮತ್ತೇನೇನ್ರಿ, ನೀವು ಇದನ್ನೆಲ್ಲ ಮಾಡ್ತಾ ಇರೋದು ದುಡ್ಡಿಗೋಸ್ಕರ. ಏನು ನೀನು ಮಾತಿನರ್ಥ? ನನಗೆಲ್ಲ ಗೊತ್ತಾಗುತ್ತೆ ರೀ. ಇನ್ಮೇಲೆ ಜಾನು ಬಂದು ಇಲ್ಲೇ ಇರೋದಕ್ಕೆ ಶುರು ಮಾಡಿಬಿಡ್ತಾಳಲ್ಲ, ಆ ಖರ್ಚನ್ನೆಲ್ಲ ಹೇಗೆ ಸಂಭಾಳಿಸೋದು ಅಂತ ನಿಮ್ಗೆ ಯೋಚನೆ ಆಗಿದೆ.
ಹೇಗಾದರೂ ಮಾಡಿ ಅವಳನ್ನ ಮನೆಯಿಂದ ಹೊರಗಡೆ ಕಳಿಸ್ಬೇಕಲ್ಲ, ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿರೋದು. ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕೋ ನೀವು ಜಾನು ಖರ್ಚನ್ನ ಹೇಗೆ ತಾನೇ ನಿಭಾಯಿಸ್ತೀರಾ? ಅದಕ್ಕೆ ಪ್ರೀತಿಯಿಂದ ಮಾತಾಡಿಸಿ ಕಾಳಜಿ ತೋರಿಸೋರ್ ಥರ ಆ್ಯಕ್ಟ್ ಮಾಡಿ ನಿಧಾನಕ್ಕೆ ಅವಳನ್ನ ಮನೆಯಿಂದ ಸಾಗಾಕೋಣ ಅಂತ ಅನ್ಕೊಂಡಿದ್ದೀರಾ. ಏಯ್ ವೀಣಾ, ನನ್ನ ಉದ್ದೇಶ ಅದಲ್ಲ ಕಣೆ. ನೀನು ನಾನು ತಪ್ಪು ತಿಳ್ಕೊಂಡಿದೀಯಾ? ಏನು ತಪ್ಪು ತಿಳ್ಕೊಂಡಿಲ್ಲ ರೀ. ನಿಮ್ಮ ಉದ್ದೇಶ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡ್ರಿ, ಇನ್ನು ಮುಂದೆ ಅವಳ ಹತ್ರ ಜೈನ್ ಜೊತೆ ಹೋಗು ಅಂತ ಮಾತಾಡೋದಿಲ್ಲ ಅಂತ ನನಗೆ ಮಾತು ಕೊಡಿ. ಹಾಗೂ ಏನಾದ್ರು ನನ್ನ ಮಾತನ್ನ ಮೀರಿ ನೀವು ಅವಳ ಹತ್ರ ಮಾತಾಡಿದ್ರೆ ಅವಳ ಜೊತೆನೆ ಗಂಟು ಮುಟ್ಟೆ ಕಟ್ಕೊಂಡು ನಾನು ಹೋಗ್ತಾ ಇರ್ತೀನಿ. ಏಯ್ ಏನೇ ನೀನು ಬರೀ ಮಾತಾಡಿದ್ರೆ ಬ್ಲ್ಯಾಕ್ ಮೇಲ್ ಮಾಡ್ತೀಯಲ್ಲ? ನೋಡೆ, ನಾನು ಈ ಮನೆಯಲ್ಲಿ ಯಾರಿಗೂ ಏನೂ ಹೇಳಲ್ಲ, ಏನೂ ಕೇಳಲ್ಲ. ಅವಳಿಗೆ ಇಷ್ಟ ಬಂದಾಗಿರು. ನಿನಗೂ ಈ ಮನೆಯವ್ರಿಗೂ ದೊಡ್ಡ ನಮಸ್ಕಾರ. ಇದೇ ನಮಸ್ಕಾರನ ದೇವರಿಗೋ ಹೆತ್ತ ಅಪ್ಪ ಅಮ್ಮನಿಗೋ ಮಾಡಿದಿದ್ರೆ ನಮ್ಮ ಮನೆ ಇನ್ನೂ ಚೆನ್ನಾಗಿರ್ತಿತ್ತು. ಕಮಲಿ, ಇಲ್ಲೇನು ಮಾಡ್ತಾ ಇದೆಯಾ? ದೊಡ್ಡಮ್ಮವ್ರು ಹೇಳಿಲ್ವಾ ಚಿಕ್ಕಮ್ಮವ್ರು ರೂಮ್ ಕ್ಲೀನ್ ಮಾಡು ಅಂತ? ಅಲ್ಲಕ್ಕ, ಆ ಅಮ್ಮ ಆಡ್ತಾ ಇರೋದಕ್ಕೆ ನೋಡಿದ್ರೆ ಅವ್ರ ಮನೆಯವರೇ ಮುಂದೆ ಹೋಗಿ ಭಯ ಬೀಳ್ತಾವ್ರೆ. ಅಂಥದ್ರಲ್ಲಿ ನಾನು ಹೋದ್ರೆ ಆ ಮಗು ನಾನು ಎತ್ಕೊಂಡು ಹೋಗಿದ್ದೀನಿ ಅಂತ ಒಡಗಿಲ್ಬಿಟ್ರೆ ಅಮ್ಮ. ಅಯ್ಯೋ, ಏನು ಕರ್ಮನ ಏನೋ. ಒಂದು ಮಗು ಹೋದ್ರೆ ಏನಂತೆ, ಪ್ರಪಂಚನೇ ಮುಳುಗೋಯ್ತಾ? ಇನ್ನೊಂದು ಮಗುನ ಮಾಡ್ಕೊಂಡ್ರೆ ಆಯ್ತಪ್ಪ. ಇಷ್ಟಕ್ಕೆ ನಮಗೆಲ್ಲ ಹಿಂಸೆ. ಏನು ನಡೀತಾ ಇದೆ ಇಲ್ಲಿ? ಏನು ಮಾತಾಡ್ತಿದ್ದೀರಾ? ಅರ್ಥ ಆಗ್ತಿದೆಯಾ ನಿಮಗೆ? ತಲೆಯಲ್ಲಿ ಬುದ್ಧಿ ಇದೆಯಾ? ಅವಳಲ್ಲಿ ಮಗುನ ಕಳ್ಕೊಂಡು ಒದ್ದಾಡ್ತಿದ್ದಾಳೆ, ತಮಾಷೆ ಮಾಡ್ತಿದ್ದೀರಲ್ಲ. ಅಲ್ಲ, ನೀವು ಒಬ್ರು ತಾಯಿಯಾಗಿ ಹೀಗೆಲ್ಲ ನಡ್ಕೊಳ್ಳೋದು ಸರಿನೇನ್ರಿ? ಅದು ಬುದ್ಧಿಯವರೇ. ಸುಮ್ಮನೆ ರೀ, ಮಾತಾಡಬೇಡಿ. ಮಗು ವಿಷಯದಲ್ಲಿ ಶ್ರೀಮಂತರು ಬಡವರು ಅನ್ನೋ ಭೇದ ಭಾವ ಇರೋದಿಲ್ಲ. ಮಗುನೇ ಮುಖ್ಯ ಆಗಿರುತ್ತೆ. ಒಂದು ಹೆಣ್ಣು ತಾಯಿ ಆಗ್ತಿದ್ದಾಳೆ ಅಂದರೆ ಅವಳಿಗೆ ಇನ್ನೊಂದು ಪುನರ್ಜನ್ಮ ಸಿಕ್ಕ ಹಾಗೆ. ನನ್ನ ಹೆಂಡತಿಗೆ ಆ ಭಾಗ್ಯ ಇಲ್ಲ. ಅದನ್ನ ನೀವು ತಮಾಷೆ ಮಾಡ್ತೀರಲ್ಲ, ಗೇಲಿ ಮಾಡ್ತೀರಲ್ಲ, ಏನು ಅನ್ಸಲ್ವಾ ನಿಮಗೆ? ಅಲ್ರಿ, ನೀವು ಇದೇ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ನೀವು ಹೀಗೆ ನಡ್ಕೋತಿದ್ದೀರಿ. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಮೊದಲು ಗೌರವ ಕೊಡೋದನ್ನು ಕಲೀರಿ. ಮಗುನ್ ಕಳ್ಕೊಂಡಿನಿ ಅನ್ನೋ ನೋವಿಗಿಂತ ನೀವು ಹೀಗೆಲ್ಲ ಮಾತಾಡ್ತೀರಲ್ಲ, ಆ ನೋವೇ ಜಾಸ್ತಿಯಾಗಿ ಅವಳು ಹೀಗೆ ಆಡ್ತೀಯಾಳೆ. ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಅಕ್ಕ ತಂಗಿರಿಗೆ ಹೀಗಾಗಿದ್ದಿದ್ರೆ ಹೀಗೆ ನಡ್ಕೋತಿದ್ದೇನ್ರಿ ನೀವು? ಇನ್ನೊಂದು ಸಲ ನನ್ನ ಹೆಂಡತಿ ಬಗ್ಗೆ ಆಗಲಿ ಮಗು ಬಗ್ಗೆ ಆಗಲಿ ಮಾತಾಡಿದ್ರೆ ಪರಿಣಾಮ ಅಂಟಿಗಿರಲ್ಲ. ಹೋಗಿಲಿಲ್ಲ. ಮಾತು ಕೇಳಿ ತುಂಬ ಖುಷಿ ಆಯಿತು ಕಣೋ. ನೀನೀಗ ತೋರಿಸ್ತಿದ್ಯಲ್ಲ ಕಾಳಜಿ, ಅದನ್ನು ಮುಂಚಿನಿಂದ ತೋರಿಸಿದ್ರೆ ಸಿಂಚು ನಿನಗೆ ಇವತ್ತಿಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ನಿನಗೆ ಈಗಲಾದರೂ ಬುದ್ಧಿ ಬಂತಲ್ಲ. ಸಾರಿ, ಕ್ಷಮಿಸ್ಬಿಡು. ಕ್ಷಮೆ ಕೇಳಬೇಕಾಗಿರೋದು ನನ್ನ ಹತ್ರ ಅಲ್ಲ, ಸಿಂಚನನ ಹತ್ರ.